ಆಡುವಂಥ ಆಟಗಾರರು ಹೆಚ್ಚಿಗೆ ಬೆಳೆಯೋದು ಆಯಿತು. ಜೊತೆಗೆ ಫೀಲ್ಡಿಂಗ್ನಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗ್ಯದ. ಒಟ್ಟಾರೆಯಾಗಿ IPL ಅನೇಕ ಬದಲಾವಣೆಗಳು ಕ್ರಿಕೆಟ್ ತಂದ್ರೆ, ಕ್ರಿಕೆಟ್ ಬಗ್ಗೆ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸ ಬೆಳೆಸಿದ್ರೆ, ಜಗದಲ್ಲಿ ಒಂದಿಷ್ಟು ದೇಶಗಳು ಆಡಬೇಕಪ್ಪ ಅಂತ ಬಯಸಿದ್ರೆ ಅದಕ್ಕೆ ಈ T20 ಭಾಳಷ್ಟು ಕಾರಣೀಭೂತ. ಅದೇ ಕಾಲಕ್ಕೆ ಇದ್ರ ಜೊತೆಗೆ ಬೆಟ್ಟಿಂಗ್ ಅಂತ ಕೆಲವೊಂದಿಷ್ಟು ದುಷ್ಟ ವಿಚಾರಗಳು ಬೆನ್ನತ್ತಿದ್ದರಿಂದಾಗಿ ನಮ್ಮ ಯುವ ಜನರನ್ನು ವಿಶೇಷವಾಗಿ ಇದು ದಾರಿ ತಪ್ಪಿಸುವಂಥ ಕೆಲಸ ಮಾಡಿತದ ಅನ್ನೋದು ಸಹಿತ ಅಷ್ಟ ನಿಜ ಅದಂತೇಳಿ ಭಾಳಷ್ಟು ವಿಶ್ಲೇಷಣೆಕಾರರ ಅಭಿಪ್ರಾಯ. ಅದೇನಿರಲಿ, ಒಟ್ಟಿನಲ್ಲೇ 4 ಟೀಮ್ಗಳು ಮಾತ್ರ ಈಗ ಏನಪ್ಪ ಪ್ಲೇ ಆಫಿಗೆ ಬಂದಿದ್ದಾವೆ. ಅದು ಮೊದಲನೇದಾಗಿ ಈಗ ನಿಮ್ಗೆ ಗೊತ್ತಿದ್ದಂಗೆ ಗುಜರಾತ್ ಟೈಟನ್ಸು, ಎರಡನೇದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮೂರನೇದು ಪಂಜಾಬ್ ಕಿಂಗ್ಸು, ಈಗ ಮುಂಬೈ ಇಂಡಿಯನ್ಸ್. ಇನ್ನು ಈ ಸಲ ಮುಂಬೈ ಇಂಡಿಯನ್ಸ್ 6ನೇ ಸಲ ಈ ಪ್ರಶಸ್ತಿಯನ್ನು ಗೆದ್ದ ಮತ್ತೊಮ್ಮೆ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತದನೋ ಅಥವಾ RCB ಇದು ಗೆದ್ದ ಒಂದು ಇತಿಹಾಸ ಬರಿತದನೋ, ಇಲ್ಲ ಗುಜರಾತ್ ಟೈಟನ್ಸ್ ತನ್ನ ಶಕ್ತಿಯನ್ನು ಸಾಕಷ್ಟು ತೋರಿಸ್ತದೆ. ಅಲ್ಲಿ ಆಟಗಾರ ಭಾಳ ಬ್ಯೂಟಿಫುಲ್ಲಾಗಿ ಆಟ ಆಡಿದ್ದಾರೆ, ಅಷ್ಟು ಒತ್ತಡದಿಂದ ಆಟ ಆಡಿದ್ದಾರೆ. ಅವ್ರು ಆಗ್ತಾರೋ ಗೊತ್ತಿಲ್ಲ. ಅದೇ ಕಾಲಕ್ಕೆ ಪಂಜಾಬ್ ಕಿಂಗ್ಸು ಸಹಿತ ಆಸೆ ಉಳ್ಳವರಿದ್ದಾರೆ. ಒಟ್ಟಿನಲ್ಲಿ ಈ 4 ಟೀಮ್ಗಳು ಪ್ಲೇ ಆಫಿಗೆ ಬಂದಿದ್ದಾರೆ. ನಂತರ ನೋಡೋಣ ಏನೇನಾಗ್ತದೆ ಅಂತೇಳಿ. ಏನೂ ಆಗಲಿ, IPL ಮಾತ್ರ ಈ ಸಲ ಭಾಳ ರಂಗಿನಿಂದ ಜನರನ್ನು ಆಕರ್ಷಣೆ ಮಾಡುವಲ್ಲಿ ಭಾಳಷ್ಟು ಬೆಳೆದು ನಿಂತಿದೆ ಅಂತ ಹೇಳ್ತಾ, ಆಗಲಿ ಪ್ಲೇ ಆಫ್ನಿಂದ ಫೈನಲ್ಲ ನೋಡೋಣ ಅಂತ ಹೇಳ್ತಾ, ಈ ಪ್ಲೇ ಆಫಿಗೆ ಎಲ್ಲರೂ ಒಂದು ಸ್ವಾಗತ ಬಯಸೋಣ ಅಂಥೇಳಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೆ ನೋಡಿ ವಂದನೆಗಳು.